ಒಂದು ಮಜಾ ಏನ್ ಕಾಮನ್ ಇಂಟ್ರೆಸ್ಟ್. ನಾವು ಪ್ರಭಾತ್ ಕಲಾವಿದರು ಪ್ರೊಡಕ್ಷನ್ಸ್ ಅಲ್ಲಿ ಮಾಡ್ತಾ ಇದ್ವಿ. ನಾನು ಆಕ್ಟಿವ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಪ್ರತಿ ಪ್ರೋಗ್ರಾಮ್ ಮುಂಚೆ ಒಂದು ಬಹಳ ಬ್ಯೂಟಿಫುಲ್ ವೈಲಿನ್ ಮ್ಯೂಸಿಕ್ ಕೇಳಿಸೋದು. ನಾನು ಇದು ಅಲ್ಲ ಇಳೆಯರಾಜ ಮ್ಯೂಸಿಕ್. ಅಯ್ಯೋ ಹೌದಾ? ಯಾವುದು ಮ್ಯಾಮ್ ಯಾವುದು ಮ್ಯಾಮ್? ಹೌ ಟು ನೇಮ್ ಇಟ್. ನಾನು ಎಷ್ಟು ಚೆನ್ನಾಗಿದೆಯಲ್ಲ ಮ್ಯೂಸಿಕ್, ಇದೇನು ಯಾರ್ದು ಅಂತ ನಂಗೆ ಗೊತ್ತಿಲ್ಲ, ಇಳೆಯರಾಜದು ಅಂತ. ಆಮೇಲೆ ಪ್ರತಿ ಪ್ರೋಗ್ರಾಮ್ ಮುಂಚೆ ಇದು ಪ್ಲೇ ಆಗೋದು. ನಾನು ಕೇಳಿದೆ ಯಾರು ಅಂತ, ಇದು ಪ್ರೋಗ್ರಾಮ್ ಮುಂಚೆ ಮ್ಯೂಸಿಕ್ ರಾಜೇಂದ್ರ ಹಾಕೋದು ಅಂತ. ಹಾಗೆ ರಾಜೇಂದ್ರ ಹುಡ್ಕೊಂಡು ಹೋಗಿ ಯೂಸ್ ಟು ವರ್ಕ್ ಬ್ಯಾಕ್ ಸ್ಟೇಜ್. ಸೊ ನಾನು ಬಹಳ ನನಗೆ ಆ ಮ್ಯೂಸಿಕ್ ತುಂಬಾ ಇಷ್ಟ ಅಂತ ಕೇಳಿದ್ದಕ್ಕೆ ರಾಜೇಂದ್ರ ನನಗೆ ಒಂದು ಕ್ಯಾಸೆಟ್ ನ ಗಿಫ್ಟ್ ಮಾಡಿದ್ರು. ಹೌ ಟು ನೇಮ್ ಇಟ್ ನನಗೆ ಗಿಫ್ಟ್ ಮಾಡಿದ್ರು. ಮೈ ಫಸ್ಟ್ ಎವರ್ ಮ್ಯೂಸಿಕಲ್ ಗಿಫ್ಟ್ was given by Rajendra, and that how to name it. So I must thank Ilayaraja sir. No, I'm so happy. ನನಗೆ goosebumps ಯಾಕಂದ್ರೆ to me I always say one thing ma'am, in every show I always say that if there is a temple constructed, ಇಳಯರಾಜ ಸರ್ ದೇವಸ್ಥಾನ ಅಂತ ಏನಾದ್ರು ಇದ್ರೆ ಐ ಡೋಂಟ್ ಮೈಂಡ್ ಬೀಯಿಂಗ್ ದ ಪ್ರೀಸ್ಟ್ ಆಫ್ ಇಟ್. ಅಯ್ಯೋ ನಾನ್ ದೊಡ್ಡ ಭಕ್ತ. ಅಲ್ಲ ಏನಂದ್ರೆ ಯಾವ ತರ ಮ್ಯೂಸಿಕ್, ಯಾವ ತರ ಎಕ್ಸ್ಟ್ರಾರ್ಡಿನರಿ. ನಾವು ವಿ ಆರ್ ಬಿಗ್ ಫ್ಯಾನ್ ಆಫ್ ಇಳಯರಾಜ, ನಾಟ್ ಜಸ್ಟ್ ಬಿಕಾಸ್ he brought us together with his violin music, but ಅವರ ಎಲ್ಲಾ ಮ್ಯೂಸಿಕ್ ಅನ್ನು ನಾವು ಬಹಳ ಇಷ್ಟಪಡ್ತೀವಿ. ಎಲ್ಲ ಆಲ್ ಹಿಸ್ ಸಾಂಗ್ಸ್ ಯು ನೋ. ಅಂಡ್ ಐ ಥಿಂಕ್ ಐ ಆಲ್ವೇಸ್ ಟೆಲ್ ದ ಸೇಮ್ ಥಿಂಗ್ ಇನ್ ಮೈ ಶೋ. ಅಂದ್ರೆ ಒಬ್ಬ ಮನುಷ್ಯ ಹುಟ್ಟಿದಾಗಿಂದ ಒಂದು ತಗೊಳ್ಳೋಣ ಅಂದರೆ ಡಿಫ್ರೆಂಟ್ ಘಟ್ಟದಲ್ಲಿ ಒಂದು ಚೈಲ್ಡ್ಹುಡ್ಡು, ಅಡಲ್ಟ್ಹುಡ್ಡು, ವಾಟ್ ಎವರ್ ಅಂತೆಲ್ಲ ತೊಗೊಂಡ್ರೆ ಅವ್ನ ಮನುಷ್ಯ ಸಾಯೋವರೆಗೂ ಕೂಡ ಇಳಯರಾಜ ಸರ್ ಮ್ಯೂಸಿಕ್ ಹ್ಯಾಸ್ ಎನ್ ಎಮೋಷನ್ ಆ್ಯಂಡ್ ಎವ್ರಿ ಸ್ಟೇಜ್ ಆಫ್ ಎನಿ ಲೈಫಲ್ಲಿ ಕೂಡ ವಿಲ್ ಬಿ ಏಬಲ್ ಟು ರಿಲೇಟ್. ನಾನು ಎಷ್ಟೋ ಜನ ನನ್ನ ಕ್ಲೋಸ್ ಫ್ರೆಂಡ್ಸ್ಗೆ ಹೇಳ್ಬಿಟ್ಟಿದ್ದೀನಿ ಇದನ್ನು. ಆ್ಯಕ್ಚುಲಿ ಒಂದು ಶೋಲ್ಲಿ ಹೇಳಿದ್ದೆ, ನಾನು ಸತ್ತ ಮೇಲೆ ನನಗೆ ನಿಜವಾಗ್ಲೂ ಐ ನೀಡ್ ಟು ಗೆಟ್ ಎ ಫೇರ್ವೆಲ್ ಓನ್ಲಿ ವಿತ್ ಇಳಯರಾಜ ಮ್ಯೂಸಿಕ್. ಅಂದ್ರೆ ದಿ ಕೈಂಡ್ ಆಫ್ ಫಸ್ಟ್ ಯು ವಿಲ್ ಸ್ಟೋಲಿ ಲೈಕ್ ಯು ಮ್ಯಾಮ್ ನೀವು ಹೇಳಿದ್ರಲ್ಲ, ಏನೋ ಒಂದು ವಾಟ್ ಯು ಕಾಲ್ ಯು ವಿಲ್ ಗೆಟ್ ಇಂಟ್ರೊಡ್ಯೂಸ್ ಟು ದಟ್ ಮ್ಯೂಸಿಕ್ ಇನಿಷಿಯಲಿ. ಹೋಗ್ತಾ 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 ಹೆಂಗೆ ಹ್ಯಾಬಿಚುವಲ್ ಆಗೋಗ್ಬಿಡುತ್ತೆ ಅಂತಂದ್ರೆ, and every music ಕೇಳಿಸ್ಕೊಂಡಾಗ you will relate, you will go to, there will be one specific nostalgia memory ಇರುತ್ತೆ. ಲೈಕ್ ನೀವು ಹೌ ಟು ನೇಮ್ ಇಟ್ ಅಂದ್ರೆ ನಿಮ್ಗೆ ಹೋಗೋದೇ ಇವರು cassette gift ಕೊಟ್ಟಿರೋದು, you go back to that days. So like that at every stage of humans life ಅಲ್ಲಿ ಒಂದು ತಗೊಂಡಾಗ there will be one music to it and attached to it. Absolutely. ಏನಂದ್ರೆ ಇದು ನಮ್ಮ ಗುರುಗಳು ಕುಮುದಿನ ರಾಕಿ ಅವರು ಅಹಮದಾಬಾದ್ ಅಲ್ಲಿರೋದು. ಅವ್ರು ಬಂದಿದ್ರು ಬೆಂಗಳೂರಿಗೆ. ಅವ್ರಿಗೆ ಇದ್ರ ಬಗ್ಗೆ ಸುಮ್ಮನೆ ಹೇಳಿದ್ವಿ, ಈ ಥರ ಈ ಮ್ಯೂಸಿಕ್ ತುಂಬ ನಮಗೆ ಇಷ್ಟವಾದದ್ದು ಅಂತ. ಒಂದ್ಸತಿ ಕೇಳಿಸು ಅಂದರು. ಟ್ರ್ಯಾಕ್ ಹಾಕಿದ್ವಿ, ಅದಕ್ಕೆ ಕೊರಿಯೋಗ್ರಾಫ್ ಮಾಡಿದ್ರು. ನಮ್ಮಿಬ್ಬರಿಗೂ ಕೊರಿಯೋಗ್ರಾಫ್ ಮಾಡಿದ್ರು. ಇಲ್ಲ ಮಾಡಿಲ್ಲ ನಾವು. ನಾನು ಯಾಕೆ ಮಾಡಿಲ್ಲ ಐ ಥಿಂಕ್ ದಟ್ ಪೀಸ್ ಡಿಸರ್ವ್ಸ್ ಇಟ್ ನಾವು. ಅವ್ರ ಪರ್ಮಿಷನ್ ಕೊಡ್ಬೇಕಷ್ಟೇ ನಾವು. ಬಟ್ ಇಟ್ಸ್ ಅ ವೆರಿ ಸ್ಪೆಷಲ್ ಫೀಲಿಂಗ್ ಫಾರ್ ಅಸ್. ಪರ್ಟಿಕ್ಯುಲರ್ಲಿ ಹೌ ಟು ನೇಮ್ ಇಟ್ ಆ ಆಲ್ಬಮ್ ಎಷ್ಟು ಜನಕ್ಕೆ ಮನಸ್ಸಿಗೆ ಇಂಪ್ಯಾಕ್ಟ್ ಕೊಟ್ಟಿದೆ ಇದು. ನೋಡಿ, ನಾವು ಡಾನ್ಸ್ ಫೀಲ್ಡ್, ನಾವು ಡಾನ್ಸರ್ಸು, ಎಲ್ಲ ಸಾಹಿತ್ಯ ಬೇಸ್ಡ್ ಕಾಂಪೋಸಿಷನ್ಸ್ ಇದೆಲ್ಲ ಮಾಡ್ತೀವಿ. ಬಟ್ ದಿಸ್ ಇಸ್ ಪ್ಯೂರ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ನಲ್ಲಿ ಹೌ ಹಾರ್ಟ್ ಟಚಿಂಗ್ ಇಟ್ ಇಸ್. ಎಲ್ಲಾನು ಆಲ್ ದ ಟ್ರ್ಯಾಕ್ಸ್ ಇನ್ ದಟ್ ಆಲ್ಬಮ್ ಈಸ್ ವೆರಿ ಗುಡ್. ನೆಕ್ಸ್ಟ್ ಒನ್ ನಥಿಂಗ್ ಬಟ್ ವಿಂಡೋ ತುಂಬಾ ಚೆನ್ನಾಗಿತ್ತು. ವೆರಿ ನೈಸ್. ಐ ಥಿಂಕ್ ಅದು ಚಲನಾಟ ರಾಗದಲ್ಲಿ ಇರುವಂತದ್ದು ಒಂದು ಪೀಸ್ ಇರುವಂತದ್ದು ಸೋ ಬ್ಯೂಟಿಫುಲ್. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದ್ರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನೆಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.